ಹಾಯ್ ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾನೇ ಚೆನ್ನಾಗಿದ್ದೀನಿ. ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಆ, ಜೀವನಕ್ಕಿಂತ ಜೀವ ಮುಖ್ಯ, ಜೀವಕ್ಕೆ ಆರೋಗ್ಯ ಮುಖ್ಯ. ಆರೋಗ್ಯ ಚೆನ್ನಾಗಿದ್ರೆ ಅಷ್ಟೇ ಮನುಷ್ಯ ಚೆನ್ನಾಗಿರೋದಕ್ಕೆ ಸಾಧ್ಯ. ಎಲ್ರಿಗೂ ಆರೋಗ್ಯ ಅನ್ನೋದು ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ, ಆರೋಗ್ಯ ಒಂದು ಸರಿ ಇದ್ರೆ ಮನುಷ್ಯ ಏನನ್ ಬೇಕಾದರೂ ಮಾಡ್ಬೋದು. ಸೊ ಇವಾಗಂತೂ ಹೇಗಾಗ್ಬಿಟ್ಟಿದೆ ಅಂದ್ರೆ ಯಾರಿಗೂ ಕೂಡ ಆರೋಗ್ಯ ನೋಡ್ಕೊಳ್ಳೋದಕ್ಕೆ ಕೂಡ ಟೈಮ್ ಸಿಗ್ತಾ ಇಲ್ಲ, ಅಷ್ಟು ಯಾಂತ್ರಿಕ ಜೀವನ ಆಗ್ಬಿಟ್ಟಿದೆ. ಯಾವಾಗ್ಲೂ ಆರೋಗ್ಯ ಚೆನ್ನಾಗಿರ್ಬೇಕು, ಚೆನ್ನಾಗಿ ನೋಡ್ಕೋಬೇಕು. ಸೊ ಆರೋಗ್ಯ ಚೆನ್ನಾಗಿರ್ಬೇಕು ಅಂತಂದ್ರೆ ಅದಕ್ಕೆ ಬೇಕಾಗಿರುವಂತ ಒಳ್ಳೆ ಆ ಊಟ ಆಗ್ಲಿ, ಆಹಾರ ಪದಾರ್ಥಗಳನ್ನಾಗ್ಲಿ ತಗೋಬೇಕಾಗತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ನಾನು ಈ ಮುಖ್ಯವಾದ ಮಾಲ್ಟ್ ಪೌಡರ್ ಬಗ್ಗೆ ಹೇಳ್ತಾ ಇದ್ದೀನಿ. ಈ ಒಂದು ಮಾಲ್ಟ್ ಪೌಡರ್ ತಗೊಳ್ಳೋದ್ರಿಂದ ಏನೇನು ಉಪಯೋಗ ಆಗತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಈ ಒಂದು ಮಾಲ್ಟ್ ಪೌಡರ್ ಎಲ್ಲಾ ವಯಸ್ಸಿನವರು ತಗೋಬಹುದು. ಚಿಕ್ಕ ವಯಸ್ಸಿಂದ ಸುಮಾರು ಒಂದು 6 ತಿಂಗಳ ಮಗುವಿಂದ ಇಟ್ಕೊಂಡು ಒಂದು 80-90 ಏಜ್ ವರೆಗೂ ಎಲ್ಲರೂ ಕೂಡ ತಗೋಬಹುದು. ಸೊ ಈ ಒಂದು ಮಾಲ್ಟ್ ಪೌಡರ್ ದೇಹನ ತಂಪಾಗಿಡೋದ್ರ ಜೊತೆಗೆ ದೇಹಕ್ಕೆ ಶಕ್ತಿಯನ್ನ ತುಂಬತ್ತೆ. ಅಸಿಡಿಟಿ, ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ರೆ, ಅಥವಾ ಮೊಣಕಾಲು ನೋವು, ಕೈ ನೋವು, ಸೊಂಟ ನೋವು, ಅದೆಲ್ಲ ಕೂಡ ದೂರ ಆಗತ್ತೆ. ಮತ್ತೆ ಕ್ಯಾಲ್ಶಿಯಂ ಕಡಿಮೆ ಇದ್ರೆ, ವಿಟಮಿನ್ನು, ಪ್ರೋಟೀನ್ ಕಡಿಮೆ ಇದ್ರೆ, ಸೊ ಅದನ್ನೆಲ್ಲ ಈ ಒಂದು ಮಾಲ್ಟ್ ಪೌಡರ್ ಕೊಡುತ್ತೆ ಅಂತ ಹೇಳ್ಬೋದು. ಮತ್ತೆ ಇದರಿಂದ ಫೇಸ್ ಕೂಡ ಗ್ಲೋ ಆಗತ್ತೆ, ಕೂದಲು ಬೆಳವಣಿಗೆ ಕೂಡ ಸಹಾಯ ಆಗುತ್ತೆ. ಯಾಕಂದ್ರೆ ಇದರಲ್ಲಿ ಅಷ್ಟು ಪದಾರ್ಥಗಳನ್ನ ನಾನು ಬಳಸಿರ್ತೀನಿ. ಈ ಒಂದು ಮಾಲ್ಟ್ ಪೌಡರ್ ನಾನು ಆಲ್ಮೋಸ್ಟ್ ಒಂದು 25 ವರ್ಷದಿಂದ ಮಾಡ್ತಾ ಇದ್ದೀನಿ. ಹೊರಗಡೆ ಸಿಗೋ ಮಾಲ್ಟ್ ಪೌಡರ್ ನಲ್ಲಿ ತುಂಬಾ ಪ್ರಿಸರ್ವೇಟಿವ್ ಬಳಸಿರ್ತಾರೆ, ಅಥವಾ ಆರ್ಟಿಫಿಷಿಯಲ್ ಕಲರ್ ಬಳಸಿರ್ತಾರೆ, ಅಥವಾ ಆರ್ಟಿಫಿಷಿಯಲ್ ಫ್ಲೇವರ್ ಬಳಸಿರ್ತಾರೆ. ಸೊ ಹಾಗಾಗಿ ನಾನು ಮುಂಚೆಯಿಂದ ಇದನ್ನೇ ಪ್ರಿಫರ್ ಮಾಡ್ತೀನಿ. ಆದಷ್ಟು ಮನೆಯಲ್ಲಿ ನನಗೆ ಎಷ್ಟು ಸಾಧ್ಯನೋ ಅಷ್ಟು ಎಲ್ಲಾ ಪದಾರ್ಥಗಳನ್ನ ಕೂಡ ನಾನು ಮನೆಯಲ್ಲೇ ಮಾಡ್ಕೋತೀನಿ. ಇವಾಗ ನಾನು ಮಾಲ್ಟ್ ಪೌಡರ್ನ ಹೇಗೆ ಮಾಡ್ತಾ ಇದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಮೊದಲಿಗೆ ರಾಗಿನ ತಗೊಂಡು ನೀಟಾಗಿ ಒಂದು 3 ಸಲ ಅದನ್ನ ಕ್ಲೀನ್ ಮಾಡಿಕೊಂಡು, ಸೊ ಬಿಸಿಲಿನಲ್ಲಿ ಈ ಥರ ಒಣಗಿ ಹಾಕ್ತೀನಿ. ಇವನ್ ರಾಗಿನ ನಾವು ನೆರಳಲ್ಲಿ ಕೂಡ ಒಣಗಿಸ್ಬೋದು, ನಾರ್ಮಲ್ ರೂಮ್ ಟೆಂಪ್ರೇಚರಲ್ಲಿ. ಬಟ್ ಈ ಥರ ಬಿಸಿಲಲ್ಲಿ ಒಣಗಿ ಹಾಕೋದ್ರಿಂದ ನಮಗೆ ಹಿಟ್ಟು ತುಂಬ ದಿನ ಬಾಳಿಕೆ ಬರುತ್ತೆ. ಹಿಟ್ಟು ಏನು ಹುಳ ಬಿಡೋದಾಗ್ಲಿ ಅಥವಾ ಗೂಡು ಕಟ್ಟೋದಾಗ್ಲಿ ಅದು ಯಾವುದೇ ಸಮಸ್ಯೆ ಇರೋದಿಲ್ಲ. ನೀವು ಎಷ್ಟು ದಿನ ಬೇಕಾದರೂ ಕೂಡ ಯೂಸ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ರಾಗಿನ ಬಿಸಿಲಿನಲ್ಲೇ ಒಣಗಿಸೋದು. ಅದಾದ ನಂತರ ರಾಗಿನ ಈ ಥರ ಹುರ್ಕೋಬೇಕು, ಚೆನ್ನಾಗಿ ಹುರ್ಕೋಬೇಕು. ಎಷ್ಟು ಹುರ್ಕೋಬೇಕು ಅಂದರೆ ಅಟ್ಲೀಸ್ಟ್ ಘಮ ಬರಬೇಕು, ಪರಿಮಳ ಬರಬೇಕು, ಮತ್ತು ರಾಗಿ ಕೆಂಪಾಗಬೇಕು. ನಾವು ಎಷ್ಟು ರಾಗಿ ಅಥವಾ ಬೇರೆ ಎಲ್ಲ ಪದಾರ್ಥಗಳನ್ನ ಎಷ್ಟು ಹುರ್ಕೊಂಡು ಅದು ಸಾಧ್ಯ ಆದಷ್ಟು ಎಷ್ಟು ಜಾಸ್ತಿ ಹುರ್ಕೊಂಡು ಅದಕ್ಕೆ ಇದು ಕೊಡ್ತೀವೋ ಅದು ತುಂಬ ದಿನ ಬಾಳಿಕೆ ಬರುತ್ತೆ ಹಿಟ್ಟು. ಸೊ ರಾಗಿ ಜೊತೆಗೆ ನಾನು ಬೇರೆ ಬೇರೆ ಪದಾರ್ಥಗಳನ್ನ ಕೂಡ ಯೂಸ್ ಮಾಡಿದ್ದೀನಿ. ಸೊ ಅದು ಯಾವ್ದ್ಯಾವ್ದು ಅಂತ ನಾನು ಇಲ್ಲಿ ಹೇಳ್ಬಿಡ್ತೀನಿ. ಇಲ್ಲಿ ರಾಗಿ ತಗೊಂಡಿದ್ದೀನಿ, ರಾಗಿ ಸ್ವಲ್ಪ ಹೆಚ್ಚಾಗಿ ತಗೋತೀನಿ. ಅದ್ರ ಜೊತೆಗೆ ನಾನು ಗೋಧಿ, ಬಿಳಿ ಜೋಳ ತಗೊಂಡಿದ್ದೀನಿ. ಮತ್ತೆ ಕಾಳುಗಳಲ್ಲಿ ಕಡಲೆಕಾಳು, ಹೆಸರು ಕಾಳು, ಹಳಸಂಡಿ ಕಾಳು, ಹುರುಳಿಕಾಳು, ಕಾಬೂಲ್ ಕಡಲೆ ಅದಷ್ಟು ತಗೊಂಡಿದ್ದೀನಿ. ಮತ್ತೆ ಕಡಲೆ ಬೀಜ ತಗೊಂಡಿದ್ದೀನಿ, ಸೋಯಾಬೀನು, ಅಕ್ಸೆ ಬೀಜ, ಕುಂಬಳು ಬೀಜ, ಸೂರ್ಯಕಾಂತಿ ಬೀಜ, ಕರ್ಬೂಜದ ಬೀಜ, ಮತ್ತೆ ಸಬ್ಬಕ್ಕಿ, ಬಾರ್ಲಿ ಅಕ್ಕಿ, 2 ರೀತಿ ರಾಜ್ಮಾ, ಬಿಳಿ ಎಳ್ಳು, ಮಕಾನ, ಕೆಂಪಕ್ಕಿ, ಜೀರಿಗೆ, ಮೆಣಸು, ಮೆಂತ್ಯ, ಸೋಂಪು, ಮತ್ತೆ ಸಿರಿಧಾನ್ಯಗಳಾದ ನವಣೆ, ಸಜ್ಜೆ, ಊದ್ಲು, ಆರ್ಕ, ಕೊರ್ಲೆ, ಬರ್ಗು, ಸಾಮೆ. ಇದ್ರ ಜೊತೆಗೆ ಡ್ರೈ ಫ್ರೂಟ್ಸ್ನಲ್ಲಿ ಬಾದಾಮಿ ಅಷ್ಟೇ ತಗೊಂಡಿದ್ದೀನಿ. ಬಾದಾಮಿ ಒಂದೇ ಯಾಕೆ ತಗೋತೀನಿ ಅಂತಂದರೆ, ಬೇರೆ ಪದಾರ್ಥಗಳನ್ನ ಎಕ್ಸಾಂಪಲ್ ಕ್ಯಾಶ್ಯೂ ಆಗಲಿ, ಅಥವಾ ಒಣದ್ರಾಕ್ಷಿ, ಖರ್ಜೂರ, ಪಿಸ್ತಾ ಇದೆಲ್ಲ ತಗೊಂಡ್ರೆ ಸ್ವಲ್ಪ ಹಿಟ್ಟು ಬೇಗನೆ ಹಾಳಾಗೋ ಸಾಧ್ಯತೆ ಇದೆ, ಗೂಡು ಕಟ್ಟೋ ಸಾಧ್ಯತೆ ಇದೆ. ಯಾಕಂದರೆ ನಾನು ಸ್ಟಾರ್ಟಿಂಗಲ್ಲಿ 1-2 ಸಲ ಆ ಥರ ಆಗಿತ್ತು ಈ ವಸ್ತುಗಳನ್ನ ಯೂಸ್ ಮಾಡಿದ್ದಕ್ಕೆ. ಸೊ ನಾನು ಅದನ್ನೆಲ್ಲ ಸ್ಕಿಪ್ ಮಾಡಿ ಬಾದಾಮಿ ಒಂದೇ ಯೂಸ್ ಮಾಡ್ತೀನಿ. ಬಿಕಾಸ್ ಇವಾಗ ಡ್ರೈ ಫ್ರೂಟ್ಸ್ ಅಂತೂ ನಾರ್ಮಲ್ ಆಗಿ ಡೈಲಿ ಎಲ್ಲರೂ ಕೂಡ ಯೂಸ್ ಮಾಡ್ತಾರೆ.
ಸೊ ಹಾಗಾಗಿ ಇಲ್ಲಿ ಮಾತ್ರ ನಾನು ಬಾದಾಮಿ ಒಂದನ್ನೇ ಬಳಸ್ತೀನಿ. ಸೊ ಅದ್ರ ಜೊತೆಗೆ ಬೇರೆ ವಸ್ತುಗಳು ನಾನು ಹೇಳದ್ನಲ್ಲ, ಎಲ್ಲಾ ಸೇರಿ ಒಟ್ಟು 35 ಪದಾರ್ಥಗಳನ್ನ ನಾನು ಇಲ್ಲಿ ಬಳಸ್ತಾ ಇದ್ದೀನಿ. ರಾಗಿ ಹೆಚ್ಚಾಗಿ ತಗೋತೀನಿ. ರಾಗಿ ದೇಹನ ತಂಪಾಗಿಡೋದಲ್ದೆ ದೇಹಕ್ಕೆ ಶಕ್ತಿಯನ್ನ ಕೊಡುತ್ತೆ, ದಿನ ಇಡೀ ನಮ್ಮ ದೇಹನ ಎನರ್ಜಿಯಾಗಿಟ್ಟಿರುತ್ತೆ. ಅದ್ರ ಜೊತೆಗೆ ಗೋಧಿ ಫೈಬರ್ ಇರೋದ್ರಿಂದ, ಬಿಳಿ ಜೋಳ ಅದು ಕೂಡ ಫೈಬರ್. ಬಿಳಿ ಜೋಳನ ಯೂಶಲಿ ನಾರ್ತ್ ಕರ್ನಾಟಕದಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ, ಇಲ್ಲಿ ಕಡಿಮೆ ಇದೆ, ಬಟ್ ನಾನು ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಅದ್ರ ಜೊತೆಗೆ ಎಲ್ಲಾ ಕಾಳುಗಳು, ಕಡಲೆಕಾಳು, ಹೆಸರು ಕಾಳು, ಹಳಸಂಡಿ ಕಾಳು, ಹುರುಳಿಕಾಳು, ಎಲ್ಲಾ ಕಾಳುಗಳು ಯೂಸ್ ಮಾಡ್ತೀನಿ. ಬಿಕಾಸ್ ಕಾಳುಗಳಲ್ಲಿ ನಮಗೆ ಪ್ರೋಟೀನ್ ಜಾಸ್ತಿ ಸಿಗುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ನಾನು ಕಾಳುಗಳನ್ನ ಯೂಸ್ ಮಾಡಿದ್ದೀನಿ. ಅದ್ರ ಜೊತೆಗೆ ಕಡಲೆ ಬೀಜ, ಬಾದಾಮಿ ಮೇನು ಹೈ ಪ್ರೋಟೀನ್ ಇರುವಂಥ ಪದಾರ್ಥಗಳಾಗಿರುತ್ತೆ ಕಡಲೆ ಬೀಜ ಮತ್ತು ಬಾದಾಮಿ, ಅದು ಕೂಡ ಯೂಸ್ ಮಾಡಿರ್ತೀನಿ. ಮತ್ತು ಸೋಯಾಬೀನು ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರೋಟೀನ್ ಅಂಶ ಇರುತ್ತೆ ಸೋಯಾಬೀನಲ್ಲಿ, ಅದು ತಗೊಂಡಿರ್ತೀನಿ. ಮತ್ತು ಅಗಸೆ ಬೀಜ ಕೂದಲಿಗೆ ತುಂಬ ಒಳ್ಳೆಯದು. ಅದು ಕೂದಲು ಬೆಳವಣಿಗೆ ಆಗಲಿ ಅಥವಾ ಕೂದಲು ಉದುರೋದಾಗಲಿ ಅದರಿಂದ ನಿಲ್ಲುತ್ತೆ, ಕೂದಲು ಬೆಳವಣಿಗೆ ತುಂಬ ಚೆನ್ನಾಗಾಗತ್ತೆ. ಇತ್ತೀಚಿನ ದಿನಗಳಲ್ಲಿ ಅಗಸೆ ಬೀಜನ ಕ್ಯಾನ್ಸರ್ ನಿವಾರಣೆಗೂ ಕೂಡ ಯೂಸ್ ಮಾಡ್ತಾರೆ. ಡೈಲಿ 1 ಸ್ಪೂನ್ ಅಗಸೆ ಬೀಜನ ಹುರಿದ್ಬಿಟ್ಟು ತಿಂದರೆ ತುಂಬ ಒಳ್ಳೆಯದು ದೇಹಕ್ಕೆ ಅಂತ ಹೇಳ್ತಾರೆ. ಸೊ ಆ ರೀತಿನೂ ತಗೋಬಹುದು. ಸೊ ಇಲ್ಲಿ ನಾನು ಅಗಸೆ ಬೀಜನೂ ಯೂಸ್ ಮಾಡಿದ್ದೀನಿ. ಅದ್ರ ಜೊತೆಗೆ ಕುಂಬಳು ಬೀಜ, ಸೂರ್ಯಕಾಂತಿ ಬೀಜ, ಕರ್ಬೂಜದ ಬೀಜ ಯೂಸ್ ಮಾಡಿರ್ತೀನಿ. ಮೇನ್ ಥಿಂಗ್, ಕುಂಬಳು ಬೀಜ ಫೇಸ್ಗೆ ಗ್ಲೋ ಕೊಡೋದಲ್ಲದೆ ಹೇರಿಗೂ ಕೂಡ ತುಂಬಾ ಯೂಸ್ ಆಗುತ್ತೆ. ಸೂರ್ಯಕಾಂತಿ ಬೀಜ, ಕರ್ಬೂಜದ ಬೀಜ ಕೂದಲು ಉದುರೋ ಸಮಸ್ಯೆ ಕಡಿಮೆ ಆಗತ್ತೆ, ಫೇಸ್ಗೂ ಕೂಡ ಗ್ಲೋ ಆಗತ್ತೆ. ಸಬ್ಬಕ್ಕಿ ಮತ್ತೆ ಬಾರ್ಲಿ ಅಕ್ಕಿ ತಗೊಂಡಿದ್ದೀನಿ. ಸಬ್ಬಕ್ಕಿ, ಬಾರ್ಲಿ ಅಕ್ಕಿ ಎರಡೂ ಕೂಡ ದೇಹನ ತಂಪಾಗಿಡುತ್ತೆ. ಈ ಬಿಸಿಲು ಕಾಲದಲ್ಲಂತೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವನ್ ಬಾರ್ಲಿ ಅಕ್ಕಿನ ರಾತ್ರಿನೇ ನೆನೆಸಿಟ್ಟು ಬೆಳಿಗ್ಗೆ ಅದನ್ನ ಬೇಯಿಸಿ ಅದನ್ನ ಗಂಜಿ ಸೇವಿಸೋದ್ರಿಂದ ದೇಹಕ್ಕೆ ತುಂಬಾನೇ ತಂಪು ಕೊಡುತ್ತೆ. ಸೊ ನಾನು ಇಲ್ಲಿ ಸಬ್ಬಕ್ಕಿ ಮತ್ತೆ ಬಾರ್ಲಿ ಅಕ್ಕಿ ಎರಡೂ ಯೂಸ್ ಮಾಡಿದ್ದೀನಿ. ಅದ್ರ ಜೊತೆಗೆ 2 ರೀತಿ ರಾಜ್ಮಾ ಯೂಸ್ ಮಾಡಿದ್ದೀನಿ. ಇದು ಕೂಡ ಪ್ರೋಟೀನ್ ಇರುವಂತದ್ದು. ರಾಜ್ಮಾ ಯೂಶಲಿ ನಾರ್ತ್ ಇಂಡಿಯಾದವರು ತುಂಬಾ ಯೂಸ್ ಮಾಡ್ತಾರೆ, ಸಬ್ಜಿ ಅಂತೆಲ್ಲ ಮಾಡ್ತಾರೆ ಅದರಲ್ಲಿ. ಅದು ಕೂಡ ಪ್ರೋಟೀನ್ ಇರೋದ್ರಿಂದ ಅದನ್ನ ಕೂಡ ನಾನು ಇಲ್ಲಿ ಯೂಸ್ ಮಾಡಿದ್ದೀನಿ. ಅದ್ರ ಜೊತೆಗೆ ಬಿಳಿ ಎಳ್ಳು ಮತ್ತೆ ಮಕಾನ, ಫೂಲ್ ಮಕಾನ ಅಂತ ಹೇಳ್ತಾರಲ್ಲ, ಸೂರ್ಯಕಾಂತಿ ಬೀಜ, ಸೊ ಅದೆರಡನ್ನು ಯೂಸ್ ಮಾಡಿದ್ದೀನಿ. ಇದರಲ್ಲಿ ಹೆಚ್ಚು ಕ್ಯಾಲ್ಶಿಯಂ ಇರುತ್ತೆ, ತುಂಬಾನೇ ಇಂಪಾರ್ಟೆಂಟು ಲೇಡೀಸ್ಗೆ ಕ್ಯಾಲ್ಶಿಯಂ ಇದು. ಯಾಕಂದರೆ ಯೂಶಲಿ ಲೇಡೀಸು ದೊಡ್ಡವರಾದ್ಮೇಲೆ ಅಥವಾ ಬಾಣಂತಿಯರಿಗೆ ಕ್ಯಾಲ್ಶಿಯಂ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಈವನ್ ಡಾಕ್ಟರ್ಸು ಕೂಡ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ಸಜೆಸ್ಟ್ ಮಾಡ್ತಾರೆ. ಅದ್ರ ಜೊತೆಗೆ ನಾವು ಈ ಬಿಳಿ ಎಳ್ಳನ್ನು ತಗೊಳ್ಳೋದ್ರಿಂದ ಕ್ಯಾಲ್ಶಿಯಂ ತುಂಬಾನೇ ಸಿಗುತ್ತೆ ದೇಹಕ್ಕೆ. ಸೊ ಇದಕ್ಕೆ ನಾನು ಇಲ್ಲಿ ಬಿಳಿ ಎಳ್ಳು ಮತ್ತೆ ಮಕಾನ ಕೂಡ ಕ್ಯಾಲ್ಶಿಯಂ ರಿಚ್ ಇರುವಂತ ಪದಾರ್ಥ, ಅದು ಕೂಡ. ಸೊ ಅದೆರಡನ್ನು ತಗೊಂಡಿದ್ದೀನಿ. ಅದ್ರ ಜೊತೆಗೆ ಕೆಂಪಕ್ಕಿ ತಗೊಂಡಿದ್ದೀನಿ. ಕೆಂಪಕ್ಕಿ ಯೂಶಲಿ ನಾರ್ತ್ ಕರ್ನಾಟಕದಲ್ಲೇ ಯೂಸ್ ಮಾಡೋದು ಜಾಸ್ತಿ, ಇಲ್ಲಿ ಯೂಸ್ ಮಾಡೋದಿಲ್ಲ. ಕೆಂಪಕ್ಕಿನಲ್ಲಿ ಕಾರ್ಬ್ಸ್ ಕಡಿಮೆ ಇರುತ್ತೆ, ಸೊ ಅದು ಕೂಡ ದೇಹಕ್ಕೆ ಒಳ್ಳೆಯದು. ಸೊ ಅದನ್ನು ತಗೊಂಡಿದ್ದೀನಿ. ಅದ್ರ ಜೊತೆಗೆ ಮಸಾಲೆ ಪದಾರ್ಥಗಳಂತ ಹೇಳ್ಬೋದು, ಜೀರಿಗೆ, ಮೆಣಸು, ಮೆಂತ್ಯ, ಸೋಂಪು, ಇದಿಷ್ಟು ಕೂಡ ದೇಹದ ಒಳಗೆ ಜೀರ್ಣಕ್ರಿಯೆ ಚೆನ್ನಾಗಾಗತ್ತೆ. ನಿಮಗೆ ಆಸಿಡಿಟಿ ಏನಾದರೂ ಇರ್ಬೋದು, ಅಥವಾ ಗ್ಯಾಸ್ಟ್ರಿಕ್ ಆಗಿರ್ಬೋದು, ಅಥವಾ ಮೋಷನ್ ಆಗದೆ ಇರ್ಬೋದು, ಅದಕ್ಕೆಲ್ಲ ಇದೆಲ್ಲ ತುಂಬಾ ಯೂಸ್ ಆಗುತ್ತೆ ಇದನ್ನ ಯೂಸ್ ಮಾಡೋದ್ರಿಂದ ನಾವು. ಸೊ ಹಾಗಾಗಿ ನಾನು ಇದಕ್ಕೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡಿರ್ತೀನಿ. ಅದಾದ ನಂತರ ಸಿರಿಧಾನ್ಯಗಳಂತಾರಲ್ಲ, ನವಣೆ, ಸಜ್ಜೆ, ಊದ್ಲು, ಆರ್ಕ, ಬರ್ಗು, ಸಾಮೆ, ಇನ್ನೊಂದು ಕೋರ್ಲೆ ಅಂತ ಇರುತ್ತೆ, ಅದನ್ನೆಲ್ಲ ನಾನು ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಬಿಕಾಸ್ ಸಿರಿಧಾನ್ಯಗಳು ದೇಹಕ್ಕೆ ತುಂಬ ಒಳ್ಳೆಯದು. ಬಟ್ ಅದನ್ನು ಹಾಗೆ ನಾವು ಅನ್ನ ಮಾಡ್ಕೊಂಡಾಗಲಿ ಅಥವಾ ಬೇರೆ ತಿಂಡಿ ಥರ ಮಾಡ್ಕೊಂಡು, ಉಪ್ಮಾ ಅಥವಾ ಬೇರೆ ಇನ್ಯಾವುದೋ ತಿಂಡಿ ಥರ ಮಾಡ್ಕೊಂಡಾಗಲಿ ನಮಗೆ ತಿನ್ನೋದಕ್ಕೆ ತುಂಬ ಕಷ್ಟ ಆಗುತ್ತೆ. ದೊಡ್ಡವರಾದರೂ ಸ್ವಲ್ಪ ಆದ್ರೂ ತಿನ್ಬೋದು, ಮಕ್ಕಳಿಗಂತೂ ತುಂಬ ಕಷ್ಟ ಆಗುತ್ತೆ ಅದು ಕೊಡೋದಕ್ಕೆ. ಅವ್ರು ತಿನ್ನೋದಿಲ್ಲ, ನಾವು ಬಿಡೋದಿಲ್ಲ ಅಂತ ಆಗ್ಬಿಡುತ್ತೆ. ಸೊ ಹಾಗಾಗಿ ಅಲ್ಲಿ ನಾವು ಅದು ಆ ರೀತಿ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನಾನು ಇಲ್ಲಿ ಈ ಗಂಜಿ ಪುಡಿಗೆ ಅದನ್ನ ಕೂಡ ಬಳಸ್ಕೊಂಡಿರ್ತೀನಿ. ಸೊ ಇದನ್ನೆಲ್ಲ ಆ್ಯಡ್ ಮಾಡಿ
ನಾನು ಈ ರೀತಿ ಎಲ್ಲಾ ವಸ್ತುಗಳನ್ನ ತುಂಬಾನೇ ಕ್ಲೀನ್ ಮಾಡಿ ತುಂಬಾ ಹೈಜೀನ್ ಆಗಿ ನಾನು ಎಲ್ಲಾನು ಕ್ಲೀನ್ ಮಾಡ್ಕೊಂಡು ಈ ತರ ತುಂಬಾ ಆ, ಬಹಳ ಸಮಯ ಕೊಡ್ಬೇಕು. ಆಕ್ಚುಲಿ ಈ ತರ ಎಲ್ಲ ಉರಿಯೋದಿಕ್ಕೆ ಹೆಚ್ಚು ಸಮಯ ಬೇಕಾಗತ್ತೆ. ಎಷ್ಟೊತ್ತು ಇದು ಒಂದು ಆಲ್ಮೋಸ್ಟ್ ಒಂದು 3 to 4 hours ಆಗುತ್ತೆ ನನಗೆ ಇಷ್ಟನ್ನು ಎಲ್ಲ ನಾನು ಹುರ್ಕೊಂಡು ಮಾಡೋಷ್ಟರಲ್ಲಿ. ಸೊ ಈ ರೀತಿ ನಾನು ಎಲ್ಲಾ ವಸ್ತುಗಳನ್ನೂ ಕೂಡ ಹುರ್ಕೊಂಡು ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಅದಾದ ನಂತರ ಈ ರೀತಿ ಹುಡ್ಕೊಂಡು ಅದಾದ ನಂತರ ನಾವು ಮಿಲ್ಲಿಗೆ ಕೊಟ್ಬಿಟ್ಟು ತಗೊಂಡ್ ಬರ್ತೀವಿ. ಇಷ್ಟು ವಸ್ತುಗಳನ್ನ ನಾನು ಯಾಕೆ ಇಲ್ಲಿ ಒಟ್ಟಿಗೆ ಬಳಸಿದೀನಿ ಅಂತಂದ್ರೆ ಈ ಬೇರೆ ಬೇರೆ ಪದಾರ್ಥಗಳಲ್ಲಿ ನಮ್ಗೆ ಬೇರೆ ಬೇರೆ ರೀತಿಯಾದಂತಹ ಪ್ರೋಟೀನ್ ಆಗ್ಲಿ ಅಥವಾ ವೈಟಮಿನ್ಸ್ ಆಗ್ಲಿ ಅಥವಾ ಕ್ಯಾಲ್ಸಿಯಂ ಆಗ್ಲಿ ಅಥವಾ ಬೇರೆ ಇನ್ನೇನೋ ಆಗ್ಲಿ ನಮ್ ದೇಹಕ್ಕೆ ಹೋಗುತ್ತೆ. ಬಟ್ ನಾವು ಡೈಲಿ ನಾವು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆಗ್ಲಿ ಅಥವಾ ಮಧ್ಯಾಹ್ನ ಊಟದ್ದು ರಾತ್ರಿ ಅಥವಾ ಡಿನ್ನರ್ ಏನ್ ತಗೋತಾ ಇದೀವೋ ಅದರಲ್ಲಿ ಈ ಎಲ್ಲಾ ವಸ್ತುಗಳನ್ನ ಆಡ್ ಮಾಡೋದಿಕ್ಕಾಗೋದಿಲ್ಲ. ಬೆಳಿಗ್ಗೆ ಒಂದ್ ಸ್ವಲ್ಪ ಏನೋ ಚಪಾತಿ ತಿಂತೀವಿ ಅಥವಾ ರೈಸ್ ತಿಂತೀವಿ, ಬೇರೆ ಇನ್ನೇನೋ ತಿಂತೀವಿ, ಮಧ್ಯಾಹ್ನ ಇನ್ನೇನೋ ತಿಂತೀವಿ, ಮುದ್ದೆ ತಿನ್ಬೋದು ಅಥವಾ ಇನ್ನೊಬ್ರು ಚಪಾತಿ ತಿನ್ಬೋದು ಅಥವಾ ರಾತ್ರಿ ಮತ್ತೆ ಚಪಾತಿ ಅಥವಾ ಬೇರೆ ಇನ್ನೇನೋ ತಿನ್ಬೋದು. ಬಟ್ ಈ ಎಲ್ಲಾ ವಸ್ತುಗಳನ್ನ ಯೂಸ್ ಮಾಡಿ ಯಾರು ಕೂಡ ಡೈಲಿ ಅಡ್ಗೆ ತಿಂಡಿ ಮಾಡೋದಿಕ್ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ನಾನು ಇದನ್ನೆಲ್ಲ ಹಾಕ್ಬಿಟ್ಟು ಈ ರೀತಿ ಮಾಲ್ಟ್ ಪೌಡರ್ ಮಾಡಿರ್ತೀನಿ. ಮತ್ತೆ ಇದು ಇವನ್ ಯಾರು ಡಯಟ್ರಿ ಫುಡ್ ಯೂಸ್ ಮಾಡ್ತಾರೋ ಅವ್ರಿಗೆ ಕೂಡ ತುಂಬಾ ತುಂಬಾ ಯೂಸ್ ಆಗುತ್ತೆ. ಆಕ್ಚುಲಿ ಬೆಳಿಗ್ಗೆ ನೀವು ಕೆಲವು ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡ್ತಾರೆ ಬಿಕಾಸ್ ದಪ್ಪ ಆಗ್ಬಿಡ್ತೀವಿ, ಬೇರೆ ಏನೇನೋ ರೀಸನ್ಗೆ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡ್ತಾರೆ. ಬಟ್ ಇದನ್ನ ತಗೊಳ್ಳೋದ್ರಿಂದ ನಿಮ್ಗೆ ಶುಗರ್ ಲೆವೆಲ್ಲು ಕಡಿಮೆ ಆಗತ್ತೆ, ಡಯಟ್ ಮಾಡ್ದಾಗೂ ಆಗತ್ತೆ, ಹೊಟ್ಟೆ ಕೂಡ ಖಂಡಿತ ತುಂಬತ್ತೆ. ನೀವು ಒಂದು ಸಲ ಯೂಸ್ ಮಾಡಿ ನೋಡಿ. ಅಥವಾ ನೀವು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ತಗೊಂಡು ನೈಟ್ ಇದನ್ನ ಡಿನ್ನರ್ ಆಗಿ ತಗೋತೀವಿ ಅಂತ ಅಂದ್ರೆ ಕೂಡ ಅದು ಕೂಡ ತಗೋಬಹುದು. ನೈಟಲ್ಲೂ ಕೂಡ ನೀವು ಒಂದು ದೊಡ್ಡ ಗ್ಲಾಸಲ್ಲಿ ಈ ಗಂಜಿನ ಕುಡ್ದ್ಬಿಟ್ರೆ ಸಾಕು, ನಿಮ್ಗೆ ಬೇರೆ ಏನು ಬೇಕು ಅಂತ ಅನ್ಸೋದೇ ಇಲ್ಲ. ಆಕ್ಚುಲಿ ನಮ್ಮ ಮನೆಯಲ್ಲಿ ನಾನು ನನ್ನ ಮಗ ಇಬ್ರು ಕೂಡ ನೈಟ್ ಗಂಜಿ ಕುಡಿದ್ಬಿಟ್ಟು ಅಷ್ಟೇ ಮಲ್ಕೊಳ್ಳೋದು. ನಾವು ಬೇರೆ ಏನು ತಗೊಳ್ಳೋದಿಲ್ಲ, ಅದಷ್ಟೇ ಯೂಸ್ ಮಾಡ್ತೀವಿ. ರಾಗಿ ಗೋಧಿ ಬಳಸಿರೋದ್ರಿಂದ ಇಲ್ಲಿ ಶುಗರ್ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಅಥವಾ ಬೇರೆ ಕಾಳುಗಳನ್ನ ಬಳಸಿರೋದ್ರಿಂದ ಪ್ರೋಟೀನ್ಗಳು ಸಿಗುತ್ತೆ ಅಂತ ಹೇಳ್ಬೋದು. ಈ ತರ ಬೀಜಗಳು ಬಳಸಿರೋದ್ರಿಂದ ಕುಂಬಳ ಬೀಜ, ಅಕ್ಸೆ ಬೀಜ ಅದೆಲ್ಲ ಕೂಡ ಕೂದಲು ಬೆಳವಣಿಗೆ, ಫೇಸ್ ಗ್ಲೋ ಆಗತ್ತೆ, ಎಲ್ಲದಕ್ಕೂ ಯೂಸ್ ಆಗತ್ತೆ. ಒಂದ್ಸಲ ಯೂಸ್ ಮಾಡಿ ನೋಡಿ, ನಿಮಗೂ ಕೂಡ ನಿಮ್ಮ ದೇಹದಲ್ಲಿ ಆಗೋ ಬದಲಾವಣೆ ನಿಮ್ಗೆ ಗೊತ್ತಾಗತ್ತೆ. ಇವತ್ತು ತಗೊಂಡು ನಾಳೆನೇ ರಿಸಲ್ಟ್ ಬರಬೇಕು ಅಂದ್ರೆ ಖಂಡಿತ ಸಾಧ್ಯ ಇಲ್ಲ. ಅಟ್ಲೀಸ್ಟ್ ನೀವು ಒಂದು 10 to 15 days ವರೆಗೂ ನೀವು ಡೈಲಿ ಬೆಳಿಗ್ಗೆ ಅಥವಾ ನೈಟ್ ಒಂದು ದೊಡ್ಡ ಗ್ಲಾಸಲ್ಲಿ ನೀವು ಮಾಡ್ಕೊಂಡು ಕುಡಿದ್ರಿ ಅಂದ್ರೆ ಖಂಡಿತ ನಿಮ್ಗೆ ಅದ್ರ ಬದಲಾವಣೆ ಸಿಕ್ಕೇ ಸಿಗುತ್ತೆ. ನಿಮ್ ದೇಹದಲ್ಲಿ ನಿಮ್ಗೆ ಕ್ಯಾಲ್ಸಿಯಂ ಕೊರತೆ ಇರ್ಬೋದು. ನಾನು ಕ್ಯಾಲ್ಸಿಯಂ ಹೈ ರಿಚ್ ಇರೋಂಥ ಮಕ್ಕಾನ ಯೂಸ್ ಮಾಡಿದ್ದೀನಿ, ಮತ್ತೆ ಎಳ್ಳನ್ನ ಕೂಡ ಯೂಸ್ ಮಾಡಿದ್ದೀನಿ. ನಿಮ್ಗೆ ಕ್ಯಾಲ್ಸಿಯಂ ಆಡ್ ಆಗೇ ಆಗುತ್ತೆ. ನಾನು ಈ ಮಾಲ್ಟ್ ಪೌಡರ್ ಯಾವುದೇ ಕಾಯಿಲೆನ ವಾಸಿ ಮಾಡುತ್ತೆ ಅಂತ ನಾನಿಲ್ಲಿ ಎಲ್ಲೂ ಹೇಳ್ತಾ ಇಲ್ಲ. ಆದ್ರೆ ದೇಹಕ್ಕೆ ಬೇಕಾಗಿರುವಂತ ಎನರ್ಜಿನ ಕೊಡುತ್ತೆ. ಅಥವಾ ದೇಹದಲ್ಲಿ ನಮ್ಗೆ ಏನಾದ್ರೂ ಕಡಿಮೆ ಆಗಿದ್ರೆ, ವೈಟಮಿನ್ಸ್ ಕಡಿಮೆ ಆಗಿದ್ರೆ, ಪ್ರೋಟೀನ್ ಕಡಿಮೆ ಆಗಿದ್ರೆ ಅಥವಾ ಕ್ಯಾಲ್ಸಿಯಂ ಕಡಿಮೆ ಆಗಿದ್ರೆ ಆ ಒಂದು ಎಲ್ಲ ವೈಟಮಿನ್ ಎಲ್ಲಾನು ನಮ್ಗೆ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ಇಲ್ಲಿ ಯಾವುದೇ ಕಾಯಿಲೆನ ವಾಸಿ ಮಾಡುತ್ತೆ ಅಂತ ಖಂಡಿತ ಹೇಳ್ತಾ ಇಲ್ಲ. ಆದ್ರೆ ಈ ಒಂದು ಪೌಡರ್ನ ನೀವು ಗಂಜಿ ಮಾಡಿ ಕುಡಿಯೋದ್ರಿಂದ ನಿಮ್ಮ ದಿನನಿತ್ಯದ ಬದುಕು ಅಥವಾ ದಿನನಿತ್ಯದ ನಿಮ್ಗೆ ದೇಹಕ್ಕೆ ಬೇಕಾಗಿರೋ ಎನರ್ಜಿ ಆಗಿರ್ಬೋದು ಎಲ್ಲಾನು ಚೆನ್ನಾಗಿರುತ್ತೆ. ನೀವು ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲ್ಕೊಂಡಿರೋವರೆಗೂ ನೀವು ತುಂಬಾ ಆಕ್ಟಿವ್ ಆಗಿರ್ತೀರಾ. 6 ತಿಂಗಳು ಮಕ್ಳಿಗೆ ಕೂಡ ಕೊಟ್ರೆ ಅವ್ರಿಗೆ ಜೀರ್ಣಕ್ರಿಯೆ ಚೆನ್ನಾಗಾಗತ್ತೆ. ಈ ಹೊರಗಡೆ ಫುಡ್ ಎಲ್ಲ ತಿನ್ನೋದಕ್ಕಿಂತ ನೀವು ಅಟ್ಲೀಸ್ಟ್ ಈ ತರದ ಡೈಲಿ ನಿಮ್ಮ ಒಂದು ಡಯಟ್ ಫುಡ್ಗೆ ಆಡ್ ಮಾಡ್ಕೊಳ್ಳಿ. ನೀವು ಅನ್ನ ಎಲ್ಲ ಸ್ಕಿಪ್ ಮಾಡಿ ಈ ತರ ಕುಡಿಯೋದ್ರಿಂದ ನಿಮ್ಗೆ ಡಯಟ್ಗೂ ಯೂಸ್ ಆಗತ್ತೆ, ನಿಮ್ಮ ದೇಹಕ್ಕೂ ಬೇಕಾದಂತ ಅಂಶಗಳು ಸಿಗತ್ತೆ. ಅದ್ರಲ್ಲೂ ಈ ವಯಸ್ಸಾದವ್ರಿಗೆ ನೀವು ಅವರು ಹೆಚ್ಚಿಗೆ ಏನು ತಿನ್ನೋದಿಕ್ಕಾಗಲ್ಲ. ಯೂಶಲಿ ಮುದ್ದೆ ತಿನ್ನೋದಿಕ್ಕಾಗಲ್ಲ, ರೈಸ್ ತಿನ್ನೋದಿಕ್ಕಾಗಲ್ಲ, ಚಪಾತಿ ತಿನ್ನೋದಿಕ್ಕಾಗಲ್ಲ. ರೈಸ್ ಸ್ವಲ್ಪ ಗಟ್ಟಿ ಆದ್ರೆ ಅವರಿಗೆ ಫುಲ್ ಸಾಫ್ಟ್ ಮಾಡ್ಕೊಡ್ಬೇಕಾಗತ್ತೆ. ಚಪಾತಿ ಅವರಿಗೆ ಅಗಿಯೋದಿಕ್ಕಾಗೋದಿಲ್ಲ, ಮುದ್ದೆ ನುಂಗೋಗೋದಿಕ್ಕಾಗೋದಿಲ್ಲ. ತುಂಬಾ ವಯಸ್ಸಾದವ್ರಿಗೆ ಈ ತರ ಪ್ರಾಬ್ಲಮ್ಸ್ ಇರುತ್ತೆ. ಆಕ್ಚುಲಿ ನಮ್ಮನೇಲೂ ಕೂಡ ನಮ್ಮ ಮಾವ ಅತ್ತೆ ಈ ತರ ತುಂಬಾ ಫೇಸ್ ಮಾಡಿದ್ದಾರೆ. ಸೊ ನಾನ್ ಹೇಳೋದು, ಅದನ್ನ ನೀವು ಅಲ್ಲಿ ರೈಸ್ ಏನ್ ಕೊಡ್ತಿದ್ರ ಅದ್ರಲ್ಲಿ ಏನು ಅದು ದೇಹಕ್ಕೆ ಬೇಕಾಗಿದ್ದ ಅದ್ರಲ್ಲಿ ಸಿಗೋದೂ ಇಲ್ಲ. ಸೊ
ಅದರ ಬದಲು ಅದನ್ನ ಸ್ಕಿಪ್ ಮಾಡಿ ನೀವು ಈ ಒಂದು ಪೌಡರ್ ಗಂಜಿ ಮಾಡಿಕೊಟ್ರೆ ಅವ್ರಿಗೆ ಅಟ್ಲೀಸ್ಟ್ ಆ ದೇಹಕ್ಕೆ ಶಕ್ತಿನೂ ಸಿಗತ್ತೆ. ಅವ್ರಿಗೆ ಆತರ ನಮ್ಗೆ ಏನು ತಿನ್ನಕ್ ಆಗ್ತಿಲ್ಲ ಅಂತ ಆ ರೀತಿ ಅನ್ಕೊಳ್ಳೋದು ಕೂಡ ತಪ್ಪತ್ತೆ. ನೀವು ಇದು ಒಂದು ಗ್ಲಾಸ್ ಅವ್ರಿಗೆ ಗಂಜಿ ಮಾಡ್ಕೊಡಿ, ಅವ್ರಿಗೆ ತುಂಬಾನೇ ಖುಷಿ ಆಗತ್ತೆ, ತುಂಬಾ ಆರಾಮಾಗಿರ್ತಾರೆ. ಅವ್ರ ಕೆಲ್ಸ ಅವ್ರು ಮಾಡ್ಕೊಳ್ಳೋ ಇದಕ್ಕೆ ಖಂಡಿತ ಆಗತ್ತೆ. ಈಗಂತೂ ಹೊರಗಡೆ ಈ ತರ ತುಂಬಾನೇ ಮಾಲ್ಟ್ ಪೌಡರ್ ಬೇರೆ ಬೇರೆ ಕಂಪ್ನಿದು ಬರುತ್ತೆ. ನಾನು ಅದ್ಯಾವ್ದನ್ನು ನಾನು ಆ ಕಂಪ್ನಿಯಲ್ಲಿ ಇಲ್ದೇ ಇರೋಂಥ ಇದು ಇದ್ರಲ್ಲಿ ಇದೆ ಅಂತ ಹೇಳಲ್ಲ. ಆದ್ರೆ ಹೊರಗಡೆ ನೀವು ತಗೊಳ್ಳೋ ಪದಾರ್ಥಕ್ಕಿಂತ ಮನೆಯಲ್ಲೇ ಮಾಡೋ ಪದಾರ್ಥನ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೇದು. ಯೂಶಲಿ ಹೊರಗಡೆ ನಾನ್ ಕೇಳ್ಪಟ್ಟಿರೋ ಇದಕ್ಕೆ ಆರ್ಟಿಫಿಷಿಯಲ್ ಫ್ಲೇವರ್ ಆಗ್ಲಿ ಅಥವಾ ಆರ್ಟಿಫಿಷಿಯಲ್ ಕಲರ್ ಆಗ್ಲಿ ಯೂಸ್ ಮಾಡ್ತಾರೆ. ಅದು ಅಲ್ಲದೆ ಪ್ರಿಸರ್ವೇಟಿವ್ ಅಂತೂ ಖಂಡಿತ ಯೂಸ್ ಮಾಡ್ತಾರೆ. ಅದಕ್ಕೆ ನಾನ್ ಸಜೆಸ್ಟ್ ಮಾಡೋದು ಆದಷ್ಟು ನೀವು ಮನೆಯಲ್ಲಿ ಮಾಡ್ಕೊಳ್ಳಿ. ಇಲ್ಲ ನಿಮ್ಗೆ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗತ್ತೆ, ಟೈಮ್ ಸಿಗೋದಿಲ್ಲ, ನಮ್ಗೆ ಕಾಲಾವಕಾಶ ಇಲ್ಲ ಅನ್ನೋದಾದ್ರೆ ಈ ತರ ಯಾರು ಮನೇಲಿ ಹೈಜೀನ್ ಆಗಿ ತುಂಬಾ ಕ್ಲೀನ್ ಆಗಿ ಮಾಡ್ತಾರೆ ಅವ್ರ ಹತ್ರ ನೀವು ತಗೊಂಡು ಬಳಸಿ. ಸೊ ಅದರಿಂದ ನಿಮ್ಮ ಆರೋಗ್ಯಕ್ಕೂ ಬೆನಿಫಿಟ್ ಸಿಗುತ್ತೆ, ನಿಮ್ಮ ಫ್ಯಾಮಿಲಿ ಅವ್ರು ಇರೋರ್ನು ಕೂಡ ನೀವು ಚೆನ್ನಾಗಿ ನೋಡ್ಕೊಳಂಗಾಗತ್ತೆ. ಸೊ ಒಂದ್ಸಲ ಟ್ರೈ ಮಾಡಿ. ಸೊ ಈ ಒಂದು ಅದ್ಭುತವಾದ ಪೌಡರ್ ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಕಾಲ್ ಮಾಡಿ ಅಥವಾ ವಾಟ್ಸ್ಆಪ್ ಮೆಸೇಜ್ ಮಾಡಿ ಆರ್ಡರ್ ಮಾಡ್ಕೊಳ್ಳಿ. ಬೇಗ ಬೇಗ ಆರ್ಡರ್ ಮಾಡ್ಕೊಳ್ಳಿ. ನಿಮ್ಗೆ ಆರ್ಡರ್ ಮಾಡೋದಿಕ್ಕೆ ಆರ್ಡರ್ ಮಾಡ್ಬೇಕಾದ್ರೆ ಅಟ್ಲೀಸ್ಟ್ ನೀವು ಇವತ್ತು ಪೌಡರ್ ಬೇಕಂದ್ರೆ ಅಟ್ಲೀಸ್ಟ್ 1-2 days ಮುಂಚೆ ನಮ್ಗೆ ಕಾಲ್ ಮಾಡಿ ಆರ್ಡರ್ ಮಾಡಿ. ಯಾಕಂದ್ರೆ ನಾವು ಕೂಡ ಎಲ್ಲ ಪ್ರಿಪೇರ್ ಮಾಡಿ ಕಳಿಸ್ಬೇಕು. ತುಂಬಾ ಪೌಡರ್ ಮಾಡಿಟ್ರೆ ಕಷ್ಟ ಆಗತ್ತೆ. ಸೊ ಹಾಗಾಗಿ ನಿಮ್ಗೆ ಬೇಕು ಅಂದಾಗ 1-2 ದಿನ ಮುಂಚೆ ನಮ್ಗೆ ಕಾಲ್ ಮಾಡಿ ಆರ್ಡರ್ ಮಾಡಿ. ಖಂಡಿತ ನಾನು ನಿಮ್ಗೆ ತಲುಪಿಸ್ಕೊಡ್ತೀನಿ, ಆದಷ್ಟು ಬೇಗನೆ ತಲುಪಿಸ್ತೀನಿ. ಸೊ ಎಲ್ರು ಈ ಒಂದು ಅದ್ಭುತವಾದ ಒಳ್ಳೆ ಡಯಟ್ರಿ ಪೌಡರ್ ಹಾಗೂ ದೇಹಕ್ಕೆ ಎಲ್ಲಾ ರೀತಿ ಉಪಯೋಗ ಅಂತ ಒಂದು ಅದ್ಭುತವಾದ ಪೌಡರ್ ಬೇಕು ಅಂತಂದ್ರೆ ಖಂಡಿತ ಸ್ಕ್ರೀನ್ ಮೇಲೆ ರಿಫ್ಲೆಕ್ಟ್ ಆಗ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ ಅಥವಾ ವಾಟ್ಸ್ಆಪ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸೊ ಇಷ್ಟೆಲ್ಲ ಆದ್ಮೇಲೆ ನಾನು ಹೇಗೆ ಮಿಲ್ಲಿಗೆ ಹಾಕ್ಸಿದೀನಿ, ಅದು ಹೇಗೆ ಪೌಡರ್ ಆಗಿದೆ, ಮತ್ತೆ ಅದನ್ನ ತಂದು ನಾನು ಹೆಂಗ್ ಪ್ಯಾಕ್ ಮಾಡಿ ಹೇಗ್ ಕಳಿಸ್ತೀನಿ ಅಂತ ನಾನು ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ಆರ್ಡರ್ ಮಾಡ್ಬೇಕು ಅಂತಿದ್ರೆ ಈ ನಂಬರ್ಗೆ ದಯವಿಟ್ಟು